ಹೇಳ್ರಿ ಅಮ್ಮ, ಅದೇನೋ ಮಾತಾಡೋದೈತೆ ಅಂತ ಕರೆದ್ರಲ್ಲ. ಬಾರಪ್ಪ ಕುತ್ಕ ಬಾ ಮಾತಾಡ್ತಾನೆ. ಅದು ಚಾಗಿ ಕುಡಿತೇನು? ಬ್ಯಾಡ್ರಿ, ಚಾಗಿ ಎಲ್ಲ ಏನು ಬೇಡ. ಅದೇನು ಅನ್ನೋದು ಹೇಳಿಬಿಟ್ರೆ ಬೇಡ ಬೇಡ, ಮತ್ತು ನನಗೂ ಟೈಮ್ ಆಕತಿ ಆಫೀಸ್ಗೆ ಹೋಗಕ್ಕೆ. ನೋಡಪ್ಪ, ಎಲ್ಲದಕ್ಕೂ ಟೈಮ್ ಐತೆ ನಿಮ್ಮ ಅಂತೆಲೆ. ಏನು ಮಾಡ್ತಿದ್ದಿ? ನನ್ನ ಮಗಳ ಕಡೆಗೆ ಒಂಚೂರು ಲಕ್ಷ ಕೊಡೋಕೆ ಟೈಮ್ ಇಲ್ಲ ನಿನಗೆ. ಏನು ಬರ್ತಿದ್ದಿ ಹೋಗ್ತಿದ್ದಿ, ಏನು ಆಗಂಗಿಲ್ಲ ಹೋಗಂಗಿಲ್ಲ. ಹಿಂಗಾದ್ರೆ ಏನೋ ಒಂದು ತಾಳೆ ಕಟ್ಟಿದಿ, ನಿನ್ನ ತಪ್ಪಿತ್ತು ಅದನ್ನ ಮುಚ್ಚಿಕ್ಕೋಬೇಕು ಅಂತಂದು ಮುಗಿದು ಹೋತೇನ? ಹಾಂ, ಹಿಂಗೆ ಬಿಟ್ಟು ಹೋದ್ರೆ ಗತಿ ಏನಕ್ಕಿದು? 5 ವರ್ಷದನ ಆತು ನಾನು ಹೇಳಕತ್ತಿ. ಆತವ ಆಗಿದ್ದ ಆಗಿ ಹೋತು. ಇದನ್ನು ನೆನೆಸ್ಕೊಂತ ಇರ್ತೀಯೇನೋ. ಆತು ಮುಗಿಸು, ಗಂಡನ ಜೊತೆ ಚಂದ ಬಾಳೆ ಮಾಡ್ಕೊಂಡು ಹೋಗು ಅಂತಂದು ಹೇಳ್ತೇನೆ. ಆಕಿನೂ ನನ್ನ ಮಾತು ಹಾಕ್ಯವಲ್ಲು. ನೀವಂತೂ ಬಿಡು, ನಿಮಗೇನು ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಸೌಖ್ಯನ ಐತೆ ನಿಮ್ಮ ಕುಟುಂಬ. ಹಾಗಾಗಿ ನಿಮ್ಗೆ ಈ ಕಡೆಗೆ ಏನು ಚಿಂತಿಲ್ಲ. ಅಮ್ಮ, ನಾ ಏನು ಮಾಡಲಿ, ನಾನು ಅಡಗತ್ರೆ ಗಡಿಗೆ ಸಿಕ್ಕಂಗೆ ಆಗ್ಬಿಟ್ಟೈತೆ ನಂದು ಜೀವನ. ಅತ್ಲಾಗ ಅಕ್ಕಿಗೆ ಏನು ಹೇಳೋಕ್ಕಾಗಲ್ಲ, ಇವ್ರ ಜೊತೆಗಿನ್ನೂ ಹೊಂದ್ಕೊಳಕ್ಕಾಗವಲ್ದು ನನಗೆ. ಈಗ ಹೆಂಗೆ ಮಾಡ್ಬೇಕಂತಂದು ತಿಳಿದಂಗೆ ಆಗೈತಿ. ಹಿಂಗೆ ಮದುವೆ ಆಗೇನೆ ಅಂತಂದು ಕಂಬ್ಲನ್ ಎದುರಿಗೆ ಹೇಳೋಕ್ಕಾಗವಲ್ದು. ಆಕೆ ನೋಡಿದ್ರೆ ಹಗ್ಲಲ್ಲಿ ಆರಾಮಿಲ್ದಂಗೆ ಆಗಿ ಮಕ್ಕಂತಾಳ. ಅಂಥ ಪೇಷಂಟ್ ಇದ್ರಿಗೆ ಏನು ಹೇಳೋದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟನಿ. ಅಲ್ಲಪ್ಪ, ಹೇಳೋಕ್ಕಾಗಂಗಿಲ್ಲ ಅಂಥೇಳಿ ಸುಮ್ಮನೆ ಕೈ ಬಿಟ್ಟು ಕುಂತ್ರೆ ಹೆಂಗೆ? ಬಿದ್ದು ಹೋಗ ಮಾತು ಎದ್ದು ಹೋಗ್ಲಿ ಅಂತಂದು ತಾಳಿ ಕಟ್ಟಿ ಕೈ ಬಿಟ್ಬಿಟ್ಟು ಹುಡುಗಿನ. ಅತ್ಲಾಗದು ಇನ್ನೊಂದು ಹುಡುಗನ ಹುಡುಕಿ ಮದುವೆನೂ ಆಗೋಕ್ಕಾಗದ್ದು, ಇತ್ತಾಗ ನಿನ್ನ ಜೊತೆಗಿನೂ ಬಾಳೆ ಮಾಡೋಕ್ಕಾಗದ್ದು. ಆ ಹುಡುಗಿದಪ್ಪ ಆಗಿರೋದು ಅಡ್ಕತ್ರೆ ಗಡಿಗೆ ಸಿಕ್ಕಂಗೆ. ನಿಂದಲ್ಲ, ನೀ ಆರಾಮಾದಿದಿ. ಅಮ್ಮ, ದಯವಿಟ್ಟು ಹಾಗೆಲ್ಲ ಏನೇನಾರ ಮಾತಾಡಬೇಡ್ರಿ. ನನ್ನ ಹೆಂಡತಿ ಮಕ್ಳು ಅದಾರ ಅಂಥೇಳಿ ನಾನೇನು ಅಲಕ್ಷ್ಯ ಮಾಡಿಲ್ಲ. ನಿಮಗೆಲ್ಲ ಏನು ಖರ್ಚು ಕೊಡ್ಬೇಕು ಅದನ್ನು ಕೊಡ್ತೇನೆ ಅಂತಾನೆ. ಆದ್ರೆ ನಿಮ್ಮ ಮಗಳ ಇಸ್ಕೊಳಂಗಿಲ್ಲ. ನಾ ಏನು ಮಾಡಲಿ? ನಿಮ್ಮ ಕೈಯಾಗ ಕೊಡಕ್ಕೆ ಬಂದ್ರೂ ವಾಪಸ್ ಕೊಟ್ಬಿಡ್ತಾರೆ. ನಮ್ಮ ತಾಯಿ ಕೈಗೆ ಏನು ಕೊಡಬೇಡ್ರಿ ನೀವು ಅಂಥೇಳಿ. ನಾನೇನು ರೊಕ್ಕ ಕೊಡಲ್ಲ ಅಂದನೇನ್ರಿ ನಿಮ್ಮ ಜೀವನಕ್ಕೆ? ಎಲ್ಲ ಕೊಟ್ಟು ಹೋಗ್ಕನಲ್ರಿ. ಅದೇನೋ ಅಂತಾರಲ್ಲ, ಜೀವಕ್ಕೆ ಸುಖ ಇಲ್ದ ಲಾಭಕ್ಕೆ ಬಡ್ದಾಡಿದ್ರಂತ. ಹಂಗಾಗೈತೆ ನನ್ನ ಮಗಳು ಬಾಳೆವು. ಏನು ಸುಖ ಇಲ್ಲ, ಏನಿಲ್ಲ. ಅದು ಜೀವ ಸುಮ್ಮನೆ ದುಡಿಬೇಕು ತಿನ್ಬೇಕು. ಅದ ಯಾಂತ್ರಿಕ ಬದುಕಾಗ್ಬಿಟ್ಟಕ್ಕಿದು. ಸುಮ್ಮನೆ ಯಂತ್ರ ದುಡ್ದಂಗೆ ದುಡಿಯೋದು, ಮನೆ ಬಂದು ಮಕ್ಕಳದು. ಏನು ಒಂದು ಆಗಂಗಿಲ್ಲ, ಒಂದು ಹೋಗಂಗಿಲ್ಲ. ಹೆಂಗಪ್ಪ ಹಿಂಗೆ ಮಾಡಿದ್ರೆ ಅನ್ನಂಗಾಗೈತೆ ನನಗಂತೂ. ಅದು ಏನು ಮಾಡ್ತೀಯ ನೋಡಪ್ಪ, ನೀನು ಬಿಟ್ಟದ್ದು ವಿಚಾರ. ಅಮ್ಮ, ನನಗೆ ಸ್ವಲ್ಪ ಟೈಮ್ ಕೊಡ್ರಿ, ನಾನು ವಿಚಾರ ಮಾಡಿ ಹೇಳ್ತೇನಂತ. ಇನ್ನು ಏಸ್ತೀನಪ್ಪ ನೀನು ಟೈಮ್ ಕೊಡೋದು? ಹಾಂ, ಅದಕ್ಕೇನು ಇತಿಮಿತಿ ಅನ್ನೋದೇನಿಲ್ಲ. 5 ವರ್ಷ ಗಂಟ್ಲೆ ಟೈಮ್ ತಗೊಂಡಿದ್ದೀ, ಇನ್ನೂ ಬೇಕಾ ನೀನು ಟೈಮು? ಆತ ಇಷ್ಟ್ರ ಮೇಲೆ ಟೈಮ್ ಕೊಡೋಕ್ಕಾಗಂಗಿಲ್ಲ ನನ್ನ ಕಡೆಯಿಂದ. ಏನು ವಿಚಾರ ಮಾಡ್ತೀಯ? 2 ದಿನದಾಗ ಹೇಳ್ಬಿಡ್ಬೇಕು ನನಗೆ. ಸರಿ ತಗರಿ ಅಮ್ಮರ, ವಿಚಾರ ಮಾಡಿ ನಿಮ್ಗೆ ಏನು ಅಂತ ಹೇಳ್ತೇನಂತ. ಈಗ ಹೋಗಿ ಬರ್ತೇನೆ ತಗರಿ ನಾನು. ಸರಿ ತಗೊಳಪ್ಪ, ಹೋಗಿ ಬಾ. ಅದೇನು ವಿಚಾರ ಮಾಡ್ತೀಯ ನೋಡು, ಬಂದು ಹೇಳು ನನಗೆ. ಹೋಗು. ಈಗ ನೀನು ಜಡಿಸೇನೆ ಬರ್ಲಕ್ಕೆ ಸಂಜಿಕೆಗೆ ಆಕೆಗೊಬ್ಬಕ್ಕೆ ಜಾಡಿಸ್ತಾನೆ ಶಿಸ್ತಾಗ. ಏನು ನೋಡು ಕಣ್ಣನ ಗುಡ್ಡನೋ ಬೆಳಗದು. ನಾನು ಒಟ್ಟ ನನ್ನ ಮಾತು ಕಿವ್ಯಾಗ ಹಾಕ್ಯವಲ್ರು. ಇದಕ್ಕೆ ಏನಾರ ಬೇರೆನ ಮಾಡ್ಬೇಕಾಗೈತಿ. ಏನು ಮಲ್ಲಮ್ಮ ಮದುವೆಗ ಮಾಟ ಮೆತ್ತಗಿದ್ಲು. ಮದುವೆಯಾಗಿ ಈಗ ಹಳೆಯ ಮನೆ ಬರಕತ್ತೇನ ಅನ್ನತ್ತಿಗೆನ ಎಷ್ಟು ಜೋರು ಮಾಡಕತ್ತಿದ್ಲು ಹಳೆಯಾಗ ಅನ್ನಕತ್ತಿದ್ರೇನ? ಏನು ಮಾಡ್ಬೇಕ್ರಿ? ಎಷ್ಟು ದಿನ ಅಂತ ಸುಧಾರಿಸ್ಕೋಬೇಕು ಇವ್ರು ಅನ್ಯಾಯ ಮಾಡೋದನ್ನ? ಎಷ್ಟು ದಿನ ಅಂತ ನೋಡ್ಕೊಂತ ಇರ್ಬೇಕು? ಇವ್ರೇನು ತುಸ ಅನ್ಯಾಯ ಮಾಡ್ಯಾರ್ರಿ. ಇವನಿಗೇನೋ ಗೊತ್ತಿಲ್ಲ ಬಿಡು, ಇವನೇನೋ ಬೇರೆ ಕಡೆಗಿದ್ದ ಸಾಲಿ ಕಲಿಯಕ ಅಂತಂದು. ಇವರಪ್ಪನ ರೀ ನಮ್ಗೆ ಅನ್ಯಾಯ ಮಾಡಿರೋದು. ನನ್ನ ಗಂಡನ ಸಾವಿಗೆ ಇವರಪ್ಪನ ನೇರ ಹೊಣೆ. ಒಂದ ಸೌನ ಮಳೆ ಹಚ್ಚಿ ಹೊಡ್ಯಾಕತ್ತೈತಿ. ಬ್ಯಾಡ್ರಿ, ಇವತ್ತು ನಾಳೆ ಬರ್ತಾರೆ ನಮ್ಮ ಮನ್ಯಾಗ. ಅವರು ಕಲೆ ತೆಗೆದು ಕೊಡ್ತಾರೆ ಅಲ್ಲಿ ನೀರು ಹರಿಯಾಕ. ಇಷ್ಟ ಮಳ್ಯಾಗ ಏನು ಮಾಡ್ತೀರಿ ಬ್ಯಾಡ್ರಿ ಅಂತಂದು ಎಷ್ಟು ಕೈ ಕಾಲು ಹಿಡಿದು ಕೇಳ್ಕೊಂಡೆ. ಜೀತದಾಳ ಅಂದ್ರೆ ಇವ್ರೇನು ಹಗರು ತಿಳ್ಕೊಂಡಾರೇನು? ಇವ್ರ ಮನ್ಯಾಗ ಕೆಲಸ ಮಾಡ್ತಾರ ಅನ್ನೋ ಕಾರಣಕ್ಕೆ ಬಂದು ನನ್ನ ಗಂಡನ ಪುರ್ಸತ್ತಿಲ್ದಂಗೆ ಅಂತ ಮಳ್ಯಾಗನ ಕರ್ಕೊಂಡು ಹೋಗಿ ಕಾಲೇ ಒಡ್ಡು ಹೊಡ್ಯಕ್ಕೆ ಹಚ್ಚಿದ್ರು. ಅಂತ ಒಡ್ಡು ಹೊಡಕಂತ ನಿಂತ್ಕೊಂಡಾರ ಇವರು. ಅಂಥ ಹೊತ್ತಿಗೆ ಜೋರಾಗಿ ಸಿಡ್ಲು ಬಡದು ನನ್ನ ಗಂಡ ಶಿವನ ಪಾದ ಸೇರಿಬಿಟ್ರಿ. ಬೀಸದೊಣ್ಣು ತಪ್ಪಿದ್ರೆ 100 ವರ್ಷ ಆಯಸ್ಸಂತ. ಅವತ್ತು ಒಂದು ದಿವಸ ಬಿಟ್ಟಿದ್ದೆ ಅಂದ್ರೆ ನನ್ನ ಗಂಡ ಇವತ್ತು ನನ್ನ ಜೊತೆಗಿರ್ತಿದ್ದ. ನನ್ನ ಮಗಳಿಗೆ ಒಳ್ಳೆ ಅಪ್ಪ ಆಗಿರ್ತಿದ್ದ. ಏನು ಮಾಡ್ಬೇಕ್ರಿ, ನಮ್ದು ನಸೀಬ ಸುಮಾರು ಐತಿ. ಹೋಗ್ಲಿ ಬಿಡು, ಆಗಿದ್ದು ಆಗಿ ಹೋತು. ಏನು ಮಾಡೋಕ್ಕತಿ? ಅವ್ರ ಜೊತೆ ಜೀವನ ಮಾಡೋ ಯೋಗ ನನಗಿಲ್ಲ ಅಂತಂದು ಸುಮ್ಮನಾಗಿ ಎಳೆ ಕಂದನ ಕಟ್ಕೊಂಡು ಅವ್ರ ಮನೆಗೆ ಎಷ್ಟು ಸಲ ಓಡಾಡಿದ್ರಿ. ನಮಗೆ ಭಾಳ ಕಷ್ಟ ಐತ್ರಿ, ಬಡತನ ಐತ್ರಿ. ಏನಾರ ಒಟ್ಟು ಆಸರಾಗ್ರಿ. ನಮ್ಮ ಯಜಮಾನ್ರಿ ನಿಮ್ಮ ಮನ್ಯಾಗ ಇಷ್ಟು ದಿನ ಜೀತ ಮಾಡ್ಯಾರಲ್ಲ, ಎಷ್ಟರ ಒಟ್ಟು ರೊಕ್ಕ ಕೊಡ್ರಿ, ಅದ್ರದ್ದು ಹೆಂಗಾರ ಬದುಕ್ತಾನೆ ತಾಯಿ ಮಗಳು ಅಂತಂದು ಎಷ್ಟು ಪರಿಯಾಗಿ ಕೇಳ್ಕೊಂಡ್ರಿ. ಈ ಸಾವ್ಕಾರ 1 ರೂಪಾಯಿ ರೊಕ್ಕ ಕೊಡ್ಲಿಲ್ಲ ಆಗಿನ ಟೈಮ್ನಾಗ. ಇಷ್ಟರ ಹೊಟ್ಟೆ ಉರ್ಸಿಲ್ರಿ ನನಗೆ ಅವರು. ಭಾಳ ಅಂದ್ರೆ ಭಾಳ ಹೊಟ್ಟೆ ಉರ್ಸ್ಯಾರ ಆಗಿನ ಟೈಮ್ನಾಗ ನನಗೆ. ಆದರೂ ನಾನು ಬಿಡಲಿಲ್ಲ, ಹಠಕ್ಕೆ ಬಿದ್ದು ನನ್ನ ಮಗಳನ್ನ ಇಷ್ಟು ದೊಡ್ಡ ಮಗಳ ಮಾಡ್ಕೊಂಡೇನ್ರಿ. ದೇವರು ಇದಕ್ಕೊಂದು ಅವಕಾಶ ಕೊಟ್ಟನ. ಇದನ್ನು ಬಿಟ್ಟೆ ಅಂದ್ರೆ ನನ್ನಂಥ ಮೂರ್ಖನೇ ಯಾರು ಇಲ್ಲ ಅನ್ನಂಗೆ ರೀ. ನಿಂಗಪ್ಪನಿಂದನ ನನ್ನ ಗಂಡನ ಜೀವ ಹೋಗೈತಿ. ಇವನ ಮಗ ಬಂದು ನನ್ನ ಮಗಳ ಮದುವೆ ಆಗ್ಬೇಕಂತ ಇದ್ದ ಹುಡುಗನ್ನ ಕಾಂತೇಶನ್ನ ಇವಾಗ ಹೊಂದಿಟ್ಟ. ಈಗ ನಾಯಿ ಕೊಳ್ಳಿಗೆ ಹಗ್ಗ ಕಟ್ಟಿ ಮನೆ ಕಟ್ಟಿಕ್ಕಿರ್ತಾರಲ್ಲ, ಹಂಗೆ ಕಟ್ಟಿಕ್ಯಾನ. ಒಂದು ತಾಳೆ ಅನ್ನೋದು ಕಟ್ಟಿ
ಆ ಹುಡುಗಿಗೆ ಏನಾತು ಏನಿಲ್ಲ ನಾ ಮದುವೆ ಆಗೇನಿ ಜೀವನದ್ದು ಹೆಂಗೆ ಏನು ಅಂತ ಒಟ್ಟ ನೋಡೋಕೊಲ್ಲ ಈ ಕಡೆಗೆ ತಿರುಗಿ ಆ ಹುಡುಗಿ ಕಡೆಗೆ. ನಾ ಬಿಡ್ಬೇಕಾ ಇದನ್ನು? ಬಿಟ್ಟು ನನ್ನ ತಾಯಿ ಅಂತಾರ, ಮನುಷ್ಯತ್ವ ಅಂತಾರ ಇದಕ್ಕೆ. ಆಗಿದ್ದಾಗಲಿ ಬಂದದ್ದು ಪಾಪ ಬರಲಿ, ಆ ಕಮಲವು ಹಾಕಿದ ಶಾಪ ಹಾಕಲಿ ನನಗೆ. ನಾನು ಮಾತ್ರ ನನ್ನ ಮಗಳನ್ನ ಹಳೆಯನ್ನ ಒಂದು ಮಾಡೇ ತೀರ್ತೇನೆ. ನೋಡಿ ಮಲ್ಲ ಹೋಗಿ ಒಂದು ಕಡೆ ಬೇಕ ಇಲ್ಲ ಅಂತ ಹೇಳಿ ಹೋದ್ಲು. ಕುಂತ್ 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 ನಿದ್ದೆ ಬರಾಕತ್ತಿದ್ದು ನನಗೆ. ಅಯ್ಯೋ ಪಾಪ ಕಾಳಮ್ಮ ಇಲ್ಲೇ ಕುಂತೈತೆ ನೋಡು. ಕುಂತಲ್ಲೇ ನಿದ್ದೆ ಮಾಡಾಕತ್ಬಿಟ್ಟೈತಿ. ನಾನು ಹೋದಕ್ಕೆ ಭಾಳ ಹೊತ್ತು ಹೋಗ್ಬಿಟ್ಟೆ. ಅವ ಔಷಧಿ ಕೊಡವ ಗಡ ಕೊಡಲಿಲ್ಲ, ಹಾಗಾಗಿ ತಡ ಆತು ಬರೋದು. ಈಗ ಹೆಂಗೆ ನಿದ್ದೆ ಮಾಡಾಕತ್ತಾಳ, ಹೋಗಿ ಒಳಗೆ ಇಟ್ಟು ಬಂದು ಆಮೇಲೆ ವ್ಯವಸ್ಥಾನೆ ಈಕೆನ್ನ. ಈಗ ಮಲ್ಲ ಒಬ್ಬರು ಬಗ್ದಾಗ್ಯವ ಕದಾರ ಮುಂದೆ ಮಾಡಿ ಹೋಗ್ಕಾನತ್ಲ ಮನೆ ಕಡೆಗೆ. ಏನು ಬೇ ಕುಂತಲ್ಲೇ ನಿದ್ದೆ ಮಾಡಾಕತ್ಬಿಟ್ಟಿಯಲ್ಲ, ಯಾಕೆ ರಾತ್ರಿ ನಿದ್ದೆ ಮಾಡಿಲ್ಲನ? ಹೋಗ ನಮ್ಮವ್ವ ರಾತ್ರಿ ಏನು ನಿದ್ದೆ ಆಗಿದ್ದು ಬಿಡು. ನಿನ್ನ ದಾರಿ ಕಾದ್ 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 ಸಾಕಾಗಿ ನಿದ್ದೆ ಬಂದಂಗೆ ಅದ ನೋಡವ. ನೀನು ಯಾವ ಹೊತ್ತು ಹೋದಿ ಹೋಗ ತೀರ ಅಷ್ಟ ತನಕನ? ಎದಕ್ಕೆ ಹೋಗಿದ್ದಿ? ನಾನು ಅದು ತಂಬಾಕು ಚಿಟ್ಟು ತಂಬರಕ್ಕೆ ಹೋಗಿದ್ದೆ. ನೀನು ಕೇಳಿದ್ದೆಲ್ಲ ನೀನು ಇದ್ದಿಲ್ಲ, ಅದಕ್ಕೆ ತಗೊಂಬಂದಂತಡಿ. ಬೇಕೇನು? ಬೇಡ ಹೋಗ ಯವ್ವ, ನಿನ್ನ ತಂಬಾಕು ಕ್ಯಾರಿ ಬೇಕಾಗೈತಿ. 2 ಹೋಳು ಅಡ್ಕೆ ಕೊಟ್ಟು ಗಿದ್ನ ಜೋಳ ಹಾಸ್ ಮಾಡಿಸ್ಕೊಳಕ್ಕೆ ನೀನು ಒಲ್ ತೆಗಿ. ನಾನು ಅಲ್ಲ ಮಲ್ಲವ, ನಿನ್ನೆ ನಿನ್ನ ಹಳೆಯ ಬಂದಂಗಿತ್ತು, ಮಾತಾಡಿದೆ ಇಲ್ಲ ಮತ್ತೆ? ಏನಾರ ಹೇಳಿದ್ನ ಇಲ್ಲ? ಹ್ಞೂ ಬೇ ಮಾತಾಡೇನಿ, ಹೋಗಿ ಬರ್ತಾ ತಗರ್ರಿ ಯಾಕೆ ನಾನು ಮುಂದಿನ ವಾರ ಅಂತ ಅಂದ. ಏನು ಮಾಡ್ತಾನೆ ಏನವ ನೋಡ್ಬೇಕು. ಹೌದೇನ? ಚಲೋ ಆತ್ ಬಿಡು, ಹೋಗಿ ಬಾ ಅನ್ನ. ಮಕ್ಳಾಗ್ಲಿಲ್ದರು ಭಾಳ ಮಂದಿ ಬಂದಿರ್ತಾರೆ, ಎಲ್ಲರಿಗೆ ಆಗ್ಯಾವ ನೋಡಲ್ಲಿ. ಭಾರಿ ಕೈಗುಣ ಚಲೋ ಐತವ ಅಜ್ಜಂದು. ಏನು ದೇವ್ರ ಅವ್ರ ಕೈಯಾಗಿಂದ ಔಷಧಿ ಕೊಡಿಸ್ತಾನ ಅನ್ಬೇಕು ಬಿಡು. ನಮ್ನಿ ಪವಾಡ ಐತಿ ಅಜ್ಜಂದು. ಇವ ಮನೆ ಸಾಹೇಬ್ರು ಬಂದದ್ರೇನು ಬೇ? ಇಲ್ಲವ, ಯಾರು ಬಂದಿಲ್ಲ ತೆಗಿ. ಯಾಕೆ ಹಂಗೆ ಕೇಳಕತ್ತಿದಿ? ಅಲ್ಲ ಬೇ ಇವ, ಈ ಕುರ್ಚಿ ಯಾವಾಗಲೂ ನನ್ನ ಕೊಣಾಗ ಇರ್ತೈತಿ. ಇವತ್ತು ಪಡ್ಸಾಲಿ ಬಂದೈತಿ ಅಂದ್ರೆ ಸಾಹೇಬ್ರು ಬಂದಿರ್ಬೇಕು ಮನೆಗೆ, ಹೌದಲ್ಲ? ಹೂನವ, ಮುಂಜಾನೆ ನೀನು ಆ ಕಡೆ ಹೋದೆ, ಆವಾಗ ಬಂದು 1-2 ಮಾತಾಡಿ ಹೋದ. ಮತ್ತು ಅವನ ಜೊತೆಗೆ ಮಾತಾಡೇನಿ, ನಿನ್ನ ಜೊತೆಗೆ 1-2 ಮಾತಾಡ್ಬೇಕತ್ತು. ಮತ್ತು ಪುರ್ಸತ್ ಐತಿ ಅಂದ್ರೆ ಮಾತಾಡ್ತಾನೆ, ಇಲ್ಲ ಅಂದ್ರೂ ಮಾತಾಡ್ತಾನೆ. ಮಾತಾಡ್ಬೇವ ನನ್ನ ಜೊತೆ ಮಾತಾಡೋಕೇನು? ನೋಡ್ರೇಣವ, ನೀನು ಮದುವೆ ಆದಕ್ಕೆ ಇಲ್ಲಿಗೆ 5 ವರ್ಷದ ದಿನ ನೀ ಹಾಕಿದ ಗೆರೆ ದಾಟಿಲ್ಲ ನಾನು. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಬಂದಾನೆ. ಇನ್ನು ಮುಂದೆ ನಾ ಹೇಳ್ದಂಗೆ ನೀ ಕೇಳ್ಕೊಂಡು ಹೋಗ್ಬೇಕು. ಇವತ್ತಿದ್ದ ಬೇಡ, ನಾಳೆಯಿಂದ ಆಗಲಿ ಒಳ್ಳೆ ದಿವಸ ಐತಿ. ನಿನ್ನ ಗಂಡನ ಜೊತೆ ನೀನು ಬಾಳೆ ಮಾಡ್ಕೊಂಡು ಹೋಗ್ಬೇಕು. ನೀನು ಹಿಂಗೆ ಇದ್ರೆ ಆಗಂಗಿಲ್ಲ. ಮುಂದೆ ಹೆಂಗವ ನಿನ್ನ ಜೀವನ? ನಾ ಹೋದ್ಮೇಲೆ ನಿನಗೆ ಯಾರು ದಿಕ್ಕು? ಅದಕ್ಕೆ ನಾ ಏನು ಹೇಳ್ತೀನಿ, ಸುಮ್ಮನೆ ಚಂದ ಬಾಳೆ ಮಾಡ್ಕೊಂಡು ಹೋಗು. ಏನಂತ ಈ ಮಾತಿಗೆ ನೀನು? ಇವ ಅದು ಒಂದು ಮಾತು ಬಿಟ್ಟು ಬೇರೆ ಏನಾರ ಹೇಳೋ ಕೇಳ್ತಾನೆ. ನಿನಗೆ ಎಷ್ಟು ಸಲ ಹೇಳೇನೆ ಅದನ್ನು ತೆಗ್ಯಾಕೆ ಹೋಗ್ಬೇಡ ಸುದ್ದಿನ ಅಂತಂದು. ಮತ್ತೆ ಅದನ್ನ ತಿರ್ಗಾ ಮರ್ಗ ಹೇಳಿದ್ರೆ ನನ್ನ ಕಡೆಯಿಂದ ಮಾತಾಡೋಕ್ಕಾಗಂಗಿಲ್ಲ ನೋಡವ. ಹೌದಾ? ಹಂಗೆ ಆತ್ತಗ. ನಾನು ಇವತ್ತಿದ್ದ ಒಂದು ತುತ್ತು ಅನ್ನ ಮುಟ್ಟಂಗಿಲ್ಲ. ಅನ್ನ ಮುಟ್ಟದೇನು ಜೀವಂತ ಇದ್ರಲ್ಲ, ಬೇಡ ಸತ್ತು ಹೊಕ್ಕನಿ. ನಿನ್ನ ಈ ನಮ್ನಿ ನೋಡ್ಕೊಂತ ನನ್ನ ಕಡೆಯಿಂದ ಇರೋಕ್ಕಾಗಂಗಿಲ್ಲವ. ನೀನು ಇತ್ಲಾಗ ಬೇರೆ ಹುಡುಕಿ ಮದುವೆ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಮದುವೆ ಆದನ ಜೊತೆ ಬಾಳೆ ಮಾಡಂದ್ರೆ ಅದನ್ನೂ ಆಗಂಗಿಲ್ಲ. ಮತ್ತು ಇನ್ನು ಏನು ಮಾಡ್ಬೇಕಂತ ಮಾಡಿದಿ ನೀನು? ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ಮುಂದಿನ ವರ್ಷ ಅನ್ನೋದ್ರಾಗ ನಿನ್ನ ಹೊಟ್ಟೆಗೆ ನಾನು ಮಕ್ಕಳು ಕಾಣ್ಬೇಕು. ಇದಕ್ಕೆ ಹ್ಞೂ ಅಂದ್ರೆ ಜೀವಂತ ಇರ್ತಾನೆ, ಇಲ್ಲ ಅಂದ್ರೆ ಹಿಂದಕ್ಕೆ ಹೋಗಿದ್ದೆಲ್ಲ ನೀನು ಅದ ಬಾವಿಗೆ ಹಾರಿ ನಾನು ಪ್ರಾಣ ಬಿಟ್ಟು ಬಿಡ್ತಾನೆ. ಆರಾಮ್ ಇರುವಂತೆ. ಆಮೇಲೆ ನಿನಗೆ ತಿಳ್ದಂಗೆ ನಿನಗೇನು ಹೇಳೋರಿರಲ್ಲ ಕೇಳೋರಿರೋದಲ್ಲ. ಅವಾಗ ನಿನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ಕೊಂತ ಇದ್ಬಿಡು. ಇವ ಅತಿ ಇಷ್ಟು ಹಠ ಒಳ್ಳೇದಲ್ಲ ಬೇ. ನೀನು ಇಷ್ಟು ವಯಸ್ಸಾದಕ್ಕೆ ನಿನಗೆ ಇಷ್ಟು ಹಠ ಐತಿ ಅಂದ್ರೆ ನಾನು ವಯಸ್ಸಿನಾಕೆ ನನಗೆ ಎಷ್ಟು ಹಠ ಇರೋಕ್ಕಿಲ್ಲ. ಬೇಡ, ಇದನ್ನ ಹೇಳೋದು ಕೇಳಿವ. ಇಲ್ಲ ಕೇಳಂಗಿಲ್ಲ. ನಾನು ತಾಯೇ ನೀನು ತಾಯೇ? ನೀ ಹೇಳ್ದಂಗೆ ನಾ ಕೇಳ್ಬೇಕೇನ? ನಾ ಹೇಳ್ದಂಗೆ ನೀ ಕೇಳ್ಬೇಕು, ಕೇಳಾಕ ಬೇಕು. ಕೇಳಲ್ಲ ಅಂದ್ರೆ ನಿಮ್ಮ ಹೂವಿನ ತೀತಿ ಮಾಡಾಕ ಅಡಿ ಮಾಡ್ಕ ನೀನು ಸಾಕು. ಅವ ಹಂಗೆ ಅನ್ಬೇಡವ, ನನಗೆ ಬೇಜಾರಾಕತಿ. ಈಗೇನು ಆತಗ ನೀ ಹೇಳ್ದಂಗೆ ಕೇಳ್ತಾನೆ. ಹೌದಾ? ಕರೆನೇ ಕೇಳ್ತೀಯ ಇವ? ಇವ ಎಂಥ ಖುಷಿ ಸಮಾಚಾರ ಕೇಳ್ದಂಗೆ ಆತವ ನನಗಂತೂ. ಹಾಲು ಸಕ್ಕರೆ ಕುಡ್ದಂಗೆ ಆತ್ಬಿಡು. ಆತಗ ನಾಳೆ ಒಂದಿನ ರಜೆ ಹಾಕ್ಬಿಡು. ಏನು ಮನೆಗಿದ್ದು ನಾ ಹೇಳ್ದಂಗೆ ಕೇಳವ. ಅಲ್ಲವ ನನ್ನೇನೋ ಒಪ್ಪಿಸಿದ್ಬಿಡು, ಆದ್ರೆ ನಿನ್ನಳೆ ಒಪ್ಪಕ್ಕಲ್ಲ ಇದಕ್ಕೆಲ್ಲ. ಆ ಚಿಂತೆ ನೀ ಮಾಡಕ್ಕೆ ಹೋಗ್ಬೇಡ. ಅವನ ಜೊತೆಗೆಲ್ಲ ನಾ ಮಾತಾಡೇನಿ. ನಾ ಹೇಳ್ದಂಗೆ ಅಷ್ಟಕ್ಕೆ ನೀವು ಒಬ್ಬೇ ಕೇಳ್ಬಿಡು ಸಾಕು. ಆತ ಈಗರ ಖುಷಿ ಆದ, ಸಮಾಧಾನ ಆತ. ಸಾಯಿಲಾರ್ದಂಗೆ ಬದುಕ. ನಿಮ್ಮ ಮೌನ ಏನು ಹಗಲೆಲ್ಲ ಸಾಯ್ತೇನೆ ಅಂತ ಹೇಳಿ ಹೆದರ್ಸ್ತೀನ ನನ್ನ. ಈಗ ಯಾರ ಸಾಯ್ತಾರೇನ? ಇಂಥ ಖುಷಿ ಸಮಾಚಾರ ಕೇಳಿದ್ಮೇಲೆ ಏನೋ ನನ್ನ ಮೊಮ್ಮಕ್ಕಳನ್ನ ತಿದ್ದಿ ತೀಡಿ ಎರಿಬೇಕು ನಾನು. ಈಗ ಸತ್ತು ಹೋದ್ರೆ ಅದನ್ನೆಲ್ಲ ಮಾಡೋರು ಯಾರು? ಯಪ್ಪ ದೇವ್ರ ಸಾಕು ಬಿಡಪ್ಪ. ಈಗರ ಕರುಣೆ ಬಂತಲ್ಲ. 5 ವರ್ಷದ ದಿನ ನಿನ್ನ ಹಂತೆಯಲ್ಲಿ ಬೇಡ್ಕೊಂಡಿದ್ದು ಇವತ್ತು ಫಲ ಸಿಕ್ಕಂಗಾತಪ್ಪ. ರೇಣವ, ರಾತ್ರಿಗೆ ಅಡುಗೆ ಭಾಳ ಇಟ್ಕೋಬೇಡ, ಸ್ವಲ್ಪ ಮಾಡಿಬಿಡು. ರಾತ್ರಿ ಪೂರ್ತಿ ಏಟ್ಬೇಕಾಟ ಇವತ್ತಿಗೆ. ನಾಳೆ ಬೇಳೆ ಹಾಕಿ ಹೋಳಿಗೆ ಮಾಡೋಣಂತ. ಇವ ಈಗೇನು ಹಬ್ಬಲ್ಲ ಹುಣಿವಲ್ಲ, ನಾಳೆ ಯಾಕೆ ಬೇಳೆ ಹಾಕ್ತಿದಿ?
ನಿನಗೆ ಗೊತ್ತಾಗಲ್ಲ ಸುಮ್ಮನಿರ. ಹಬ್ಬಕ್ಕಿಂತ ಹೆಚ್ಚಿದೆ ನನಗೆ.